ಹಾಗಾದ್ರೆ ನಿಮ್ಮ ಜೀವಮಾನದಲ್ಲಿ ದುಡ್ದಿದ್ದೆಲ್ಲ ಅರ್ಧ ಇದಕ್ಕೇನೆ ಇದೆ. ಅರ್ಧ ಏನಿಲ್ಲ, ಸ್ವಲ್ಪ ಇದೆ ಇದೆ ಇಲ್ಲ ಅಂತಿಲ್ಲ, ಹಾಕಿದ್ದೀನಿ. Okay. ಬಟ್ ಏನಂದರೆ ಅದೊಂದು ಪ್ಯಾಷನ್, ಹುಚ್ಚು. ಎಷ್ಟೋ ಜನ ಏನೋ ಮಾಡ್ತಾರೆ, ಏನೋ ಒಂದು ಮಾಡಬೇಕು ಬೆಂಗಳೂರಿಗೆ, ಸೊಸೈಟಿಗೆ, ಯಂಗ್ಸ್ಟರ್ಸಿಗೆ ತಿಳಿಸ್ಬೇಕು ಅಂತ ಮಾಡಿರೋದು. ಇದರಲ್ಲಿ ನಂದು ಉದ್ದೇಶ. ನನ್ನ ನಂತರ ನನಗೆ ಇಬ್ಬರು ಹೆಣ್ಮಕ್ಳು, ಒಬ್ಬಳು ಡಾಕ್ಟರು, ಒಬ್ಬಳು CA. ನನ್ನ ನಂತರ ಇದು ಅವ್ರಿಗೇನು ಇಂಟ್ರೆಸ್ಟ್ ಇಲ್ಲ. ಇದೆಲ್ಲ ನಾನು ಧರ್ಮಸ್ಥಳಕ್ಕೆ ಕೊಡ್ತಾ ಇದ್ದೀನಿ, ಮಂಜುಷಾ ಅಂತ ಹೇಳಿ ಮ್ಯೂಸಿಯಂ ಇದೆಯಲ್ಲ, ಅಲ್ಲಿಟ್ಟರೆ ತುಂಬ ಜನ ನೋಡ್ತಾರೆ. ಯಾಕಂದರೆ ಇದು ನಾನು ಏನಾದರೂ ಇದನ್ನು ಹೊರಗಡೆ ಕೊಟ್ಟರೆ, ಯಾರಿಗೂ ಕೊಟ್ಟರೆ ಅವ್ರು ಇರೋ ಮಟ್ಟ ಇಟ್ಕೋತಾರೆ, ಅದಾದಮೇಲೆ ಅದು ಹೋಗ್ಬಿಡುತ್ತೆ. ಹೌದು, ಖಂಡಿತ. ಜಸ್ಟ್ ಗೆಟ್ಸ್ ಲಾಸ್ಟ್, ಹೌದು, ಹಾಳಾಗ್ಬಿಡುತ್ತೆ. ಹೌದು. ಅಲ್ಲಿ ಧರ್ಮಸ್ಥಳದಲ್ಲಿ ಇಟ್ಟರೆ, ನಮ್ಮ ವೀರೇಂದ್ರ ಹೆಗಡೆ ಅವರು ಬಂದಿದ್ರು, ಅವರು ಬಂದು ನೋಡ್ಕೊಂಡು ಹೋದರು. ಇಲ್ಲಿ ವಿಸಿಟ್ ಮಾಡಿದ್ರು ಅವರು ಬಂದು ನೋಡ್ಕೊಂಡು ಹೋದ್ರು. ಅವ್ರು ಹೇಳಿದರು, ಇಲ್ಲ ನಿಮ್ದೇನು ಉದ್ದೇಶ ಇದೆ ತುಂಬ ಇದೆ, ನೀವು ಕೊಡಿ, ನಾನು ಪ್ಲೇಸ್ ಮಾಡಿಕೊಡ್ತೇನೆ, ಅಲ್ಲಿ ಇಟ್ಕೊಳ್ಳೋಣ, ತೋರಿಸ್ಬೇಕು ಜನಗಳಿಗೆ. ಯಾಕಂದರೆ ರೇಡಿಯೋ ಮ್ಯೂಸಿಯಮ್ ಇಂಡಿಯಾದಲ್ಲೇ ಫಸ್ಟ್ ಇದು. ಆಲ್ ಇಂಡಿಯಾ ರೇಡಿಯೋದವ್ರು ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ. ಸೊ ನಾವು ಏನಾದರೂ ಮಾಡೋಣ ಅಂಥೇಳಿ, ಸುಮಾರು ಜನ ಹತ್ರ ರೇಡಿಯೋಗಳು ಇದೆ, ಇಲ್ಲ ಅಂತಿಲ್ಲ, ಕೆಲವರು ಇಟ್ಕೊಂಡಿದ್ದಾರೆ. ಬಟ್ ದಿಸ್ ಈಸ್ ರಿಕಗ್ನೈಸ್ಡ್ ಆಸ್ ಎ ಫಸ್ಟ್ ಟೆಕ್ನಿಕಲ್ ರೇಡಿಯೋ ಮ್ಯೂಸಿಯಂ ಇನ್ ಇಂಡಿಯಾ. ಗ್ರೇಟ್ ಸರ್. ಸೊ ಆ ಥರ ಅದು. ಆಮೇಲೆ ಟಾಟಾಸ್ದವರು ಅವ್ರದ್ದು ವಿಸ್ತಾರ 7 years ಒಂದು ಮಾಡಿದರು, ಇನ್ಫ್ಲೈಟ್ ಮ್ಯಾಗ್ಝಿನ್ ಮಾಡಿದರು. ಆ ಟೈಮ್ನಲ್ಲಿ ಅವರು ಒಂದು 3 ಸಲ ಬಂದುಬಿಟ್ಟು ಇಂಟರ್ವ್ಯೂ ಮಾಡಿ, ಕಡೆಗೆ ದೇ ಪಬ್ಲಿಷ್ಡ್ ಆ್ಯಸ್ 7 Secrets of Bangalore ಅಂತ. ದಿಸ್ ಇಸ್ ಸೆವೆನ್ ಸೀಕ್ರೆಟ್ ಅದರಲ್ಲಿ ಒಂದು ಅಂತ ಮಾಡಿದ್ರು. ಅದ್ರ ಜೊತೆಗೆ ಒಂದು ಟೈಟಲ್ ಸಿಕ್ಕಿದೆಯಲ್ಲ ನಿಮಗೆ, 7 Secrets of Bangalore. ದ್ಯಾಟ್ ಈಸ್ ಸಮಥಿಂಗ್. ಅದೇ ಮೇಡಮ್, ಏನಾಗುತ್ತೆ ಅಂದರೆ ಎಲ್ಲ ಹೋಗ್ಬಿಟ್ರೆ ನೋಡಕ್ ಸಿಗಲ್ಲ. ಇವಾಗ ನೀವು ನಮಗೆ ಕೊಡ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಕೇಳ್ತಾರೆ ಅವ್ರಿಗೆ ಕೊಡ್ಬೋದು. ಅವ್ರಿಗೆ ಇಂಟ್ರೆಸ್ಟ್ ಇರೋವರೆಗೂ ಇರುತ್ತೆ, ಜನರೇಷನ್ ವರ್ಗು. ನೆಕ್ಸ್ಟ್ ಜನರೇಷನ್, ಅಯ್ಯೋ ನಮ್ಮ ಅಪ್ಪ ಇಟ್ಕೊಂಡಿದ್ದು ಇದೇನಕ್ಕೆ. ಎಷ್ಟೋ ಜನ ಈ ಕೊರೋನಾದಲ್ಲಿ ಅವ್ರ ತಂದೆ, ಅವ್ರ ಅಜ್ಜ ತೀರ್ಕೊಂಡ್ಮೇಲೆ ಕಾಲ್ ಮಾಡಿ, ಸರ್ ಒಂದು ರೇಡಿಯೋ ಇದೆ, ನೀವು ತಗೋತೀರಾ, ಹೇಗೆ ಏನು ಅಂತೆಲ್ಲ ಮಾಡಿ ಕೆಲವೊಂದು ರೇಡಿಯೋಗಳನ್ನ ತೊಗೊಂಡು ಬಂದೆ, ಅವ್ರ ತಂದೆದ್ದು ಅವ್ರದ್ದು ಇದ್ದದ್ದು. ಇಟ್ ಈಸ್ ಓಕೆ, ಯಾರ್ದೋ ರೇಡಿಯೋಗಳನ್ನ ಅಥವಾ ಯಾರ್ದೋ ಹಳೆ ವಸ್ತುನ ತೊಗೊಂಬರ್ತೀನಿ ಅಂದರೆ ಇಟ್ ಈಸ್ ಓಕೆ. ಬಟ್ ಫಾರ್ ಮೀ ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಅವರಿಗೆ ಕಸ ಇರ್ಬೋದು, ನನಗೆ ಬೇರೆ ಅದು. ಬಟ್ ಅದನ್ನು ನಾನು ರಿಸ್ಟೋರ್ ಮಾಡಿ ಅದನ್ನು ಮತ್ತೆ ಹಾಡಿಸಿದ್ರೆ ಅದರಲ್ಲಿ ಇರೋ ಮಜಾನೇ ಬೇರೆ. ಹೌದು, ಇಂಟ್ರೆಸ್ಟ್ ಇರಬೇಕು, ಫಸ್ಟ್ ಆಫ್ ಆಲ್ ಪ್ಯಾಷನ್ ಇರಬೇಕು. ಬಟ್ ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. ಇದನ್ನ ನೀವು ಹೇಳಿದ್ರೆ ಲಕ್ಷ ಕೊಟ್ಟರು ನಾನು ಕೊಡಲ್ಲ ಅಂತ, ಆ ರೀತಿಯಾಗಿ ಅದ್ರ ಬಗ್ಗೆ ಇಂಟ್ರೆಸ್ಟ್, ಪ್ಯಾಷನ್ ಇದ್ದಾಗ್ಲೇನೆ ಈ ರೀತಿ ಒಂದು ಕಲೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ.